ಭಟ್ಕಳದಂತ ಒಂದು ಕೋಮು ಪ್ರದೇಶದಲ್ಲಿ ಇಂತಹ ಒಂದು ಐಕಾನಿಕ್ ಸಿಂಬಲ್ ಸ್ಥಾಪನೆ ಆಗಿರುವಂಥದ್ದು ಎಲ್ರಿಗೂ ಖುಷಿ ಆಯ್ತು. ಮತ್ತು ಅವರಿಗೆ ಶಬೀಬ್ ಅವರಿಗೆ ಒಂದು ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಬಂತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇವರ ಈ ಒಂದು ಯೋಜನೆಗೆ ರಾಷ್ಟ್ರದ ಪ್ರಶಸ್ತಿ ಕೂಡ ಬಂತು. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಭಟ್ಕಳ ಸರ್ಕಲ್ ಇರುವಂತ ಒಂದು ಭಟ್ಕಳಗೊಂದು ಲ್ಯಾಂಡ್ ಮಾರ್ಕ್ ತರ ಇದ್ದಂತ ಒಂದು ಆಕೃತಿಯನ್ನ ರಸ್ತೆ ಅಗಲೀಕರಣದ ಕಾರಣಕ್ಕೋಸ್ಕರ ಅದನ್ನ ಸಂಪೂರ್ಣವಾಗಿ ಅಲ್ಲಿಂದ ತೆಗೆದುಹಾಕಲಾಗಿತ್ತು. ಸೊ ಅದರ ಬಗ್ಗೆ ಒಂದಷ್ಟು ಜನಕ್ಕೆ ಒಂದಷ್ಟು ಕುತೂಹಲ ಇದೆ. ಆ ಸರ್ಕಲ್ ಯಾವಾಗ ಅದನ್ನ ಸ್ಥಾಪನೆ ಮಾಡಿದ್ರು ಮತ್ತು ಅದಕ್ಕೇನು ಕಾರಣ, ಅದರ ಹಿನ್ನೆಲೆ ಮುನ್ನೆಲೆ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಆ ಕುತೂಹಲವನ್ನ ತಣಿಸುವಂತ ಪ್ರಯತ್ನದ ಭಾಗವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂಥ ಸತೀಶ್ ಕುಮಾರ್ ನಾಯ್ಕ್ ಅವರಿದ್ದಾರೆ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಅನಂತರ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ಮಾತಾಡುವಂತ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೇರವಾಗಿ ಸರ್ಕಲ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಇದೊಂದು ಆಕೃತಿ ಅಂತ ಹೇಳೋದು ಅಲ್ಲಿ ಬಂತು. ಅದು ಯಾವಾಗ ಸ್ಥಾಪನೆ ಆಯಿತು? ಇದು ಭಟ್ಕಳದ ಒಂದು ಐಕಾನ್. ಭಟ್ಕಳ ಅಂದ್ರೇನೆ ಏನು ಈ ಪ್ಯೂರ್ ಗೋಲ್ಡಿನ ಒಂದು ಆಕೃತಿ ಸಂಬಂಧಪಟ್ಟಂತೆ. ಅದು ಕೇವಲ ಭಟ್ಕಳಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲೇ ಕೂಡ ಅದೊಂದು ವಿಶಿಷ್ಟವಾದಂಥ ಒಂದು ಆಕೃತಿ ಪ್ರಚಾರ ಆಗಿತ್ತು. ಭಟ್ಕಳ ಅಂತಂದ್ರೆ ಇದು ಭಟ್ಕಳ ಅನ್ನೋ ಮಟ್ಟಿಗೆ. ಹಾಗಾಗಿ ಭಟ್ಕಳದ ಪ್ರತಿ ವ್ಯಕ್ತಿಗೂ ಕೂಡ ಅದೊಂದು ಅವಿನಾಭಾವವಾದಂಥ ಸಂಬಂಧ ಇದ್ದ ಹಾಗೆ. ಜೊತೆಗೆ ಅಲ್ಲಿ ನಾವು ಎಷ್ಟೇ ದೂರದಿಂದ ಪ್ರಯಾಣ ಮಾಡಿ ಬಂದರೂ ಕೂಡ ತಕ್ಷಣ ಎದ್ದು ಕುಂತು ನಮ್ಮ ಭಟ್ಕಳ ಬಂತು ಅನ್ನುವಷ್ಟರ ಮಟ್ಟಿಗೆ ಆ ಆತ್ಮೀಯತೆ ಮತ್ತು ನಮ್ಮದು ಅನ್ನುವಷ್ಟು ಒಂದು ಒಡನಾಟ ಆ ಸರ್ಕಲ್ ಜೊತೆಗಿತ್ತು. ಇದು 2002ರಲ್ಲಿ ನನ್ನ ಸ್ನೇಹಿತರು ಪ್ಯೂರ್ ಗೋಲ್ಡಿನ ಮಾಲಕರಾದಂಥ ಮೊಹಮ್ಮದ್ ಶಬೀಬ್ ಅಂತೇಳಿ ಅವರ ಕನಸಿನ ಒಂದು ನಿರ್ಮಾಣ ಇದು. 1993ರಲ್ಲಿ ಭಟ್ಕಳದಲ್ಲಿ ನಡೆದಂತಹ ಗಲಭೆಯಿಂದಾಗಿ ಭಟ್ಕಳಕ್ಕೆ ಒಂದು ಕೆಟ್ಟ ಕಳಂಕ ಅಂಟ್ಕೊಂಡಿತ್ತು. ಇದು ಕೋಮು ದಳ್ಳೂರಿಯಲ್ಲಿ ಬೆಂದಂಥ ಒಂದು ಭಟ್ಕಳ ಅಂದಾಕ್ಷಣ ಒಂದು ಭಯೋತ್ಪಾದಕ ಕೇಂದ್ರ ಅನ್ನೋ ಹಾಗೆ ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಗುರುತಿಸುವಂಥ ಒಂದು ಕೆಟ್ಟ ಪದ್ಧತಿ ಆರಂಭ ಆಯಿತು. ನಾವೆಲ್ಲೇ ಹೊರಗಡೆ ಹೋದರೂ ಕೂಡ ರಾಜ್ಯದಲ್ಲಾಗಲಿ ಅಥವಾ ಅಂತಾರಾಜ್ಯದ ಮಟ್ಟದಲ್ಲಾಗಲಿ ಹೊರಗಡೆ ಹೋದಾಗ ಭಟ್ಕಳದವರು ಅಂತಂದು ಕೂಡಲೇ ಕಾಶ್ಮೀರದಿಂದ ಬಂದವರು ಅನ್ನೋ ಹಾಗೆ ನಮ್ಮನ್ನ ನೋಡ್ತಾ ಕೀಳಾಗಿ ಕಾಣ್ತಾ ಇದ್ವಿ. ಅಂತಹ ಪರಿಸ್ಥಿತಿಯಲ್ಲಿ ಭಟ್ಕಳದ ಈ ಹೆಸರನ್ನ ಹೋಗಲಾಡಿಸ್ಬೇಕು, ಭಟ್ಕಳದಲ್ಲಿ ಅಂತಹ ಯಾವುದೇ ಸ್ಥಿತಿ ಇಲ್ಲ, ಕೋಮು ಸಾಮರಸ್ಯಕ್ಕೆ ಭಟ್ಕಳ ಒಂದು ಕೈಗನ್ನಡಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಮಾನ ಮನಸ್ಕರೆಲ್ಲ ಯಾವಾಗಲೂ ಕುಂತು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ಶರೀಫ್ ಅವರು, ಪ್ಯೂರ್ ಗೋಲ್ಡ್ನ ಮಾಲಕ ಮೊಹಮ್ಮದ್ ಶರೀಫ್ ಅವರು ಭಾಗಿಯಾಗ್ತಾ ಇದ್ರು. ನಾವು ಯಾಕೆ ನಮ್ಮ ಭಟ್ಕಳದ ಈ ಹೆಸರನ್ನ ಹೊರಗೆ ತರಬಾರ್ದು, ಅದರಿಂದ ಏನು ಈ ಕಳಂಕದಿಂದ ಹೊರಗೆ ತರಬೇಕು, ಶಾಂತಿ ಸೌಹಾರ್ದತೆಗೆ ಇದೊಂದು ಈ ಪ್ರದೇಶ ಹೆಸರುವಾಸಿಯಾಗಬೇಕು, ಹಾಗಾಗಿ ಒಂದು ಯುನೀಕ್ ಐಕಾನ್ ಆಗಿ ನಾವೊಂದು ಸ್ಥಾವರವನ್ನು ನಿರ್ಮಿಸಬೇಕು ಅಂಥೇಳಿ ಒಂದು ಯೋಜನೆಯನ್ನು ಇಟ್ವಿ. ಹಾಗೆ ನಾವು ಕುಂತು ಅದರ ಬಗ್ಗೆ ಬಹಳಷ್ಟು ಡಿಸ್ಕಸ್ ಮಾಡಿದ್ವಿ. ಶಬೀಬ್ ಅವರು ಬಹಳಷ್ಟು ವಿದೇಶಗಳಿಗೆ ಪ್ರಯಾಣ ಮಾಡಿರ್ತಾರೆ. ಹೆಚ್ಚಾಗಿ ದುಬೈ, ಅಮೇರಿಕಾ, ಕೆನಡಾ, ಸಿಂಗಾಪುರ್ ಹೀಗೆ ಬಹಳಷ್ಟು ಕಡೆ ತಿರುಗ್ತಾ ಇದ್ದಂಥ ವ್ಯಕ್ತಿ. ಹಾಗಾಗಿ ಅವರಿಗೆ ಅಲ್ಲಿ ಅನೇಕ ಸ್ಮಾರಕಗಳನ್ನು, ಅದೇ ರೀತಿ ಹಲವು ಟವರ್ಗಳನ್ನು ನೋಡಿದ ಅನುಭವ ಇತ್ತು. ಅದೇ ಮಾದರಿಯಲ್ಲಿ ಇದೊಂದು ಶಾಶ್ವತವಾದಂಥ ಒಂದು ಟವರ್ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಕಟ್ಟಿದ್ರು. ಹಾಗಾಗಿ ನಾವು ಕುಂತು ಮಾತಾಡಿದ್ವಿ. ಅದಕ್ಕೆ ಒಂದು ಮೀನಿಂಗ್ ಇದೆ ಅಂತ ಹೇಳಿ. ಇದು ಶಾಂತಿಯ ಸಂಕೇತವಾಗಬೇಕು, ಇದು ಕೇವಲ ಇಲ್ಲಿ ಮಾತ್ರ ಸೀಮಿತ ಆಗಬಾರ್ದು, ಇದು ಹೊರಗಡೆ ಎಲ್ಲ ಕಡೆಗೂ ಸಹಿತ ಭಟ್ಕಳ ಅಂದರೆ ಹೀಗೆ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ ಹೀಗೆ ಎಲ್ಲ ಧರ್ಮದವರನ್ನು ಕೂಡ ಇದರೊಳಗೆ ಒಳಗೊಳ್ಳುವಂತೆ ಇರಬೇಕು ಅನ್ನುವಂತ ಒಂದು ದೃಷ್ಟಿಕೋನ. ಎಲ್ಲ ಕವಲುಗಳು ಮೇಲ್ಗಡೆ ಪಿಲ್ಲರ್ಗಳನ್ನ ಮಾಡಿದ್ರು. ಈ 4 ಪಿಲ್ಲರ್ಗಳು ಜೋಡಿದಾಗ ಜಗತ್ತು ಸುಸ್ಥಿರವಾಗಿರ್ತದೆ
ಶಾಂತವಾಗಿರ್ತದೆ ಅನ್ನುವಂಥ ಗ್ಲೋಬ್ ಒಂದು ಅನ್ನೋ ನೆಲಗಟ್ಟಿನಲ್ಲಿ ಮೇಲ್ಗಡೆ ಭೂಮಿಯ ಆಕಾರದಲ್ಲಿರುವಂಥ ಗ್ಲೋಬ್ ಅನ್ನ ಮೇಲ್ಗಡೆ ಇರ್ತದೆ. ರೈಟ್. ಆ ಮೇಲ್ಗಡೆ ಇರುವಂಥ ಗ್ಲೋಬ್ ಏನಿದೆ ಅದು ಜಗತ್ತು, ಅದು ಭೂಮಿ. ಗ್ರಾನೈಟ್ ಇಂದು ಒಂದು ಆಕೃತಿ ಏನಿದೆ, ಬಾಲಿನ ಆಕೃತಿ ಏನಿದೆ, ಹೌದು. ಅದು ಭೂಮಿಯ ಸಂಕೇತ. ಇಡೀ ವಿಶ್ವದಲ್ಲಿ ಎಲ್ಲರೂ ಸೇರಿದ್ರೆ ಏನು ಸುಖ, ಶಾಂತಿ, ನೆಮ್ಮದಿಯ ಜಗತ್ತು ನಮ್ದಾಗ್ತದೆ ಅನ್ನುವಂಥ ಒಂದು ಸಂಕೇತವನ್ನು ಕೊಡುವಂಥ ಒಂದು ಉದ್ದೇಶ ಅದಾಗಿತ್ತು. ಓಕೆ ಓಕೆ. ಈ ಅರ್ಥ ಸಾಧಾರಣವಾಗಿ ಯಾರಿಗೂ ಗೊತ್ತಿಲ್ಲ ಅಂತ. ಜೊತೆಗೆ ನೀವು ಆ ಪಿಲ್ಲರ್ಗಳನ್ನ ಪ್ರತ್ಯೇಕವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ಒಂದರ ಮೇಲೆ ಕನ್ನಡದಲ್ಲಿ ಸಂಶುದ್ದೀನ್ ಸರ್ಕಲ್, ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲಿ, ಹಾಗೆ ಉರ್ದುನಲ್ಲೂ ಕೂಡ 4 ಪಿಲ್ಲರ್ಗಳ ಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಭಟ್ಕಳ ಸಂಶುದ್ದೀನ್ ಸರ್ಕಲ್ ಅಂತೇಳಿ ಅದ್ರ ಮೇಲೆ ಲಿಪಿಯನ್ನು ಬರೆಸಿದ್ರು. ಅಷ್ಟೆಲ್ಲ ಅರ್ಥ ಒಳಗೊಂಡಿತ್ತು. ಜೊತೆಗೆ ಅಷ್ಟೇ ಸೀಮಿತ ಆಗಿರಲಿಲ್ಲ, ಆ ಸರ್ಕಲ್ನ ಸುತ್ತೂ ಕೂಡ ಸಾಕಷ್ಟು ಬಡಜನರು, ಕೂಲಿಕಾರರು ಅಲ್ಲಿ ಕೆಲಸಕ್ಕಾಗಿ ಕಾಯ್ತಾ ಇರ್ತಿದ್ರು. ಅವರು ಕೆಲಸಕ್ಕಾಗಿ ಕಾಯೋ ಸಮಯದಲ್ಲಿ ಅವರಿಗೆ ಟೈಮ್ ನೋಡಲಿಕ್ಕೆ ಸರಿಯಾದ ಈ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ 4 ದಿಕ್ಕಿನಲ್ಲೂ ಕೂಡ ಗಡಿಯಾರವನ್ನು ಅದಕ್ಕೆ ಅಳವಡಿಸಿದ್ರು. ಓಕೆ ಓಕೆ. ಕೆಲಸ ಮಾಡ್ತಾ ಇತ್ತು. ಕೂಲಿಕಾರರಿಗೆ ನಾವು ಎಷ್ಟೊತ್ತಿಗೆ ಇಲ್ಲಿ ಬಂದಿದ್ದೇವೆ, ಸಮಯವನ್ನ ವ್ಯರ್ಥ ಮಾಡದೆ ನಮ್ಮ ಸಮಯವನ್ನ ಕಾಯಕದಲ್ಲಿ ಕಳಿಬೇಕು ಅನ್ನುವಂಥ ಒಂದು ಸಂದೇಶವನ್ನು ಸಾರಲಿಕ್ಕಾಗಿ 4 ದಿಕ್ಕಿಗೂ ಕೂಡ ಗಡಿಯಾರವನ್ನು ಕೂಡ ಅಳವಡಿಸಿದ್ರು. ಇಷ್ಟು ಅಪಾರವಾದಂತ ಒಂದು ಅರ್ಥ ಒಳಗೊಂಡಿತ್ತು ಈ ಟವರ್. ಈ ಎಲ್ಲ ಉದ್ದೇಶದೊಂದಿಗೆ ಪ್ಯೂರ್ ಗೋಲ್ಡ್ನ ಒಂದು ಸಿಂಬಲ್, ಐಕಾನಿಕ್. ಒಂದು ಕಟ್ಟಡ ಒಂದು ರಸ್ತೆ ಮಧ್ಯೆ ಮಾಡಬೇಕಾದಾಗ ಅಲ್ಲಿ ಪರ್ಮಿಷನ್ ಆಗಲಿ, ಆಡಳಿತ ವ್ಯವಸ್ಥೆ ಪರ್ಮಿಷನ್ ಇದೆಲ್ಲ ತಗೋಬೇಕಾಗ್ತದೆ. ಇದೆಲ್ಲ ಸುಲಭ ಆಯ್ತಾ ಅವತ್ತು ಪುರಸಭೆಯ ಅಧ್ಯಕ್ಷರಾಗಿ ಜನಾಬ್ ಪರ್ವೇಜ್ ಕಾಸಿಂಜಿ ಅವರು ಅಧ್ಯಕ್ಷರಾಗಿದ್ದರು. ಅವರನ್ನು ನಾವು ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿ ಈ ರೀತಿ ನಮ್ದು ಉದ್ದೇಶ ಇದೆ, ಈ ಐಕಾನ್ ಎಲ್ರಿಗೂ ಕಾಣವಾಗಿರ್ಬೇಕು ಅಂತಂದ್ರೆ ಅದು ಸಂಶುದ್ದೀನ್ ಸರ್ಕಲ್ ನಲ್ಲಿ ಇರಬೇಕು ಅಂತೇಳಿ ನಾವು ಪರ್ಮಿಷನ್ ಕೇಳಿದ್ವಿ. ಅವರು ಅದಕ್ಕೆ ಬಹಳ ಖುಷಿಯಿಂದ ಒಪ್ಪಿಗೆ ಕೊಟ್ಟರು. ಅದ ನಂತರ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಸಂಪರ್ಕ ಮಾಡಿ ಅವ್ರ ಜೊತೆನೂ ಕೂಡ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ಈ ಕುರಿತು ಅವತ್ತು ಕೈಗಾರಿಕಾ ಸಚಿವರಾದಂಥ ಶ್ರೀ RV ದೇಶಪಾಂಡೆ ಅವರನ್ನು ಕೂಡ ಸಂಪರ್ಕ ಮಾಡಿ ಅವ್ರ ಹತ್ರ ಕೂಡ ನಾವು ಪರ್ಮಿಷನ್ ತಗೊಂಡು ಈ ಒಂದು ಸರ್ಕಲ್ನ ನಿರ್ಮಾಣ ಮಾಡಲಿಕ್ಕೆ ಮೊದಲ ಹೆಜ್ಜೆಯನ್ನು ಇದನ್ನ ಒಬ್ಬ ಗುತ್ತಿಗೆದಾರರಿಗೆ ಕೊಟ್ಟು ಅದನ್ನ ಇದು ಮಾಡಿದ ಗುತ್ತಿಗೆ ಕಂಪನಿ ಯಾವುದು ಸರ್? ಇಲ್ಲ, ಇಲ್ಲಿ ನಮ್ಮಲ್ಲೇ ಬಹುಶಃ ಸ್ಥಳೀಯ ಗುತ್ತಿಗೆದಾರರು ಮಾಡಿದ್ದು ಅಂತೇಳಿ. ಇದು ಕಂಪ್ಲೀಟ್ ಆಗೋಕೆ ಒಂದು ಎಷ್ಟು ಅವಧಿ ತಗೊಂಡಿರ್ಬೋದು ಇದು ಮಾಡೋದಕ್ಕೆ? ಇದೊಂದು 5-6 ತಿಂಗಳ ಒಳಗಡೆ ಇದು ಕಂಪ್ಲೀಟ್ ಆಗಿತ್ತು. ಅನಂತರ ಅದನ್ನ ಅದು ಓಪನಿಂಗ್ ಸೆರೆಮನಿ ಪೂರ್ಣಗೊಂಡ್ರ ಮೇಲೆ ಒಂದು 4-5 ತಿಂಗಳು ಅಷ್ಟೇ. 5 ತಿಂಗಳೊಳಗೆ ಅದು ಪರಿಪೂರ್ಣ ಆಯಿತು. ಪರಿಪೂರ್ಣ ಆದ್ರ ಮೇಲೆ ಶ್ರೀ RV ದೇಶಪಾಂಡೆ ಅವರೇ ಈ ಸರ್ಕಲ್ನ ಉದ್ಘಾಟನೆ ಮಾಡಿದ್ರು. ಅವತ್ತಿನ ಸಚಿವರಾಗಿದ್ದರು, ಕೈಗಾರಿಕಾ ಸಚಿವರಾಗಿದ್ದರು. ಅವರು ಈ ಸರ್ಕಲ್ನ ಉದ್ಘಾಟನೆ ಮಾಡಿದ್ರು. ಮತ್ತೆ ಇದರ ಮೂಲ ಅರ್ಥವನ್ನ ತಿಳಿದು ಅವರು ಬಹಳ ಖುಷಿ ಆಯಿತು. ಬಹಳ ಸಂಭ್ರಮದಿಂದ ಅವರನ್ನ ಮೊಹಮ್ಮದ್ ಶಬೀಬ್ ಅವ್ರನ್ನ ಸನ್ಮಾನ ಕೂಡ ಮಾಡಿದ್ರು. ಇದು ಅಷ್ಟಿಗೆ ನಿಲ್ಲಿಲ್ಲ ಈ ಸನ್ಮಾನ ಅನ್ನೋದು, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಹೆಸರನ್ನು ಮಾಡಿದ್ರು, ಚರ್ಚೆ ಆಯಿತು. ಈ ಭಟ್ಕಳದಂತ ಒಂದು ಕೋಮು ಪ್ರದೇಶದಲ್ಲಿ ಇಂಥ ಒಂದು ಐಕಾನಿಕ್ ಸಿಂಬಲ್ ಸ್ಥಾಪನೆ ಆಗಿರುವಂಥದ್ದು ಎಲ್ರಿಗೂ ಖುಷಿ ಆಯಿತು. ಮತ್ತು ಅವರಿಗೆ ಶಬೀಬ್ ಅವರಿಗೆ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಬಂತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇವರ ಈ ಒಂದು ಯೋಜನೆಗೆ ರಾಷ್ಟ್ರದ ಪ್ರಶಸ್ತಿ ಕೂಡ ಬಂತು, ರಾಜ್ಯ ಪ್ರಶಸ್ತಿ ಕೂಡ ಅವ್ರಿಗೊಂದು ಲಭ್ಯ ಆಯಿತು. ಜೊತೆಗೆ ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಕೂಡ ಅವರಿಗೆ ಬಂತು. ಆದರೆ ಇವರು ಅದನ್ನ ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಯಾಕೆ ಹೇಳಿದ್ರೆ ನಾನು ಮಾಡಿರೋದು ಒಂದು ಸಣ್ಣ ವಿಚಾರ ಅಷ್ಟೇ, ಇದಕ್ಕಾಗಿ ಇಷ್ಟೆಲ್ಲ ಅವಾರ್ಡ್ಗಳನ್ನ ತಗೊಳ್ಳುವಷ್ಟು ದೊಡ್ಡ ಕಾರ್ಯವನ್ನು ಮಾಡಲಿಲ್ಲ ಅನ್ನುವಂಥದ್ದು ಅವ್ರ ವಿಚಾರ ಆಗಿತ್ತು. ಹಾಗಾಗಿ ಅದನ್ನ ಸ್ವೀಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಇವಾಗಾದರೂ ಕೂಡ ಅವರು ಈ ಸಂದರ್ಭದಲ್ಲಿ ಅಟ್ ಪ್ರೆಸೆಂಟ್ ಅವರು ದುಬೈದಲ್ಲಿದ್ದಾರೆ. ಹೌದು, ಇವಾಗ ಅವರು ದುಬೈದಲ್ಲಿದ್ದಾರೆ. ಅವರು ಪ್ರಾಪರ್ ಇಲ್ಲೇ ಭಟ್ಕಳನೇ, ಇಲ್ಲೇ ಇರೋರು. ಅವರು ದುಬೈ ಹೋಗಿದ್ದಾರೆ, ರಿಲೇಟಿವ್ ಮನೆಗೇನೋ ಹೋಗಿದ್ದಾರೆ. ಅಲ್ಲಿಂದ ಕಾಲ್ ಮಾಡಿದ್ರು, ಸರ್ ಹೀಗಾಯ್ತು, ಇವತ್ತೆಲ್ಲ ತೆಗೆದ್ರಂತಲ್ಲ ಅಂತೇಳಿ ಭಾಳ ಬೇಸರ ಮಾಡ್ಕೊಂಡ್ರು. ನಾನು ಅವರಿಗೆ ಸಮಾಧಾನ ಮಾಡಿದೆ. ಅಭಿವೃದ್ಧಿ ಆಗಬೇಕು, ಅನಿವಾರ್ಯವಾಗಿ ತ್ಯಾಗಕ್ಕೆ ಸಿದ್ಧರಾಗಬೇಕಾಗ್ತದೆ. ಹಾಗಾಗಿ ಅದನ್ನು ತೆಗೆದಿದ್ದಾರೆ. ನಾವ್ಯಾರು ಅದನ್ನು ವಿರೋಧ ಮಾಡುವ ಭಾವನಾತ್ಮಕವಾಗಿ ತಗೊಳ್ಳಬಾರ್ದು. ಹೌದು, ಇದು ಭಾವನಾತ್ಮಕವಾಗಿ ತಗೊಳ್ಬಾರ್ದು ಅನ್ನುವಂಥದ್ದಕ್ಕಿಂತ ಎಲ್ಲರಿಗೂ ಕೂಡ ಇದು ಭಟ್ಕಳ ಅನ್ನುವಂಥದ್ದಕ್ಕೆ ಅದು ಆ ಭಾವನೆ ಇದು ನಮ್ದು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಅದ್ರ ಜೊತೆಗೆ ಬೆಸ್ಟ್ಕೊಂಡ್ಬಿಟ್ಟಿದೆ.
ಅದು ಅವತ್ತು ಅದು ತೆಗೆಯುವಾಗಲೂ ಕೂಡ ಅಲ್ಲಿ ಜನ ನಿಂತು ನೋಡ್ತಾ ಇರುವಾಗ ಅದು ವ್ಯಕ್ತ ಆಗ್ತಾ ಇತ್ತು, ಜನರ ಎಲ್ರಿಗೂ ಬಹಳ ಮುಖದಲ್ಲಿ ಆ ನೋವು ಅನಿಸ್ತಾ ಭಾವನೆಗಳು ಇತ್ತು. ವ್ಯಕ್ತ ಆಗ್ತಾ ಇತ್ತು. ಅನಿವಾರ್ಯವಾಗಿ ಅದನ್ನ ತೆರವುಗೊಳಿಸೋದು ಹೌದು. ಅಗತ್ಯ ಕೂಡ ಹೌದು. ಅಗತ್ಯ ಕೂಡ ಹೌದು. ಇವಾಗಲೂ ಕೂಡ ಅವರು ಹ್ಮ್. ಮತ್ತೆ ನನಗೆ ಕಾಲ್ ಮಾಡಿ ಹೇಳಿದ್ರು, ಹ್ಮ್. ಸರ್ ಮತ್ತೆ ಮಾಡಬೇಕು ಅಂತದ್ದೇ ಒಂದು ಅದ್ರಿಗಿಂತಲೂ ಚೆನ್ನಾಗಿರುವಂತ ವಿಭಿನ್ನವಾದಂತಹ ಪ್ರಯತ್ನ ಒಂದು ಮಾಡ್ಬೇಕು. ಕೃತಿಯನ್ನ ನಾವು ನಿರ್ಮಾಣ ಮಾಡೋಣ. ಹೆದ್ದಾರಿ ಇಲಾಖೆ ಜೊತೆಗೆ ನಾವು ಸಂಪರ್ಕ ಮಾಡಿ ಅದಕ್ಕೆ ಅವಕಾಶವನ್ನು ಕೇಳೋಣ. ಅದಕ್ಕೂ ಭವ್ಯವಾಗಿರ್ಬೇಕು ಮತ್ತು ಶಾಶ್ವತವಾಗಿ ನಿಂತಿರುವಂತ ಒಂದು ಕೃತಿಯನ್ನ ನಿರ್ಮಾಣ ಮಾಡೋಣ. ಬಟ್ ಈಗಿರೋ ಚಾನ್ಸಸ್ ಅಲ್ಲಿ ಅಂದ್ರೆ ಮೊದಲೇ ರಸ್ತೆ ಕಂಜೆಸ್ಟೆಡ್ ಅಂತಲೂ ಇದೆ, ಆ ಸಲುವಾಗಿ ಅದರ ಅವಕಾಶಗಳು ತುಂಬಾ ಕಮ್ಮಿ ಅಂತ. ಅದು ಮುಂದೆ ಹೆದ್ದಾರಿ ಇಲಾಖೆಗೆ ಬಿಟ್ಟದ್ದು, ಹೌದು. ಪರ್ಮಿಷನ್ ಕೊಡುವಂಥದ್ದು ಬಿಡುವಂಥದ್ದು ಅವ್ರಿಗೆ ಬಿಟ್ಟಂಥದ್ದು. ಕೊಟ್ರೆ ಅವಕಾಶವನ್ನು ಕೊಟ್ರೆ ಮಾಡ್ತೀವಿ ಅಂತ ಹೇಳುವಂತ ರೆಡಿ ಇದ್ದಾರೆ, ಅವರು ರೆಡಿ ಇದ್ದಾರೆ, ಇವಾಗ್ಲೂ ಮಾಡೋದು ರೆಡಿ ಸರ್. ವಿಶೇಷವಾಗಿ ಆ ಕಲ್ಲನ್ನ ಎತ್ತುವಾಗ ತುಂಬಾ ಭಾರ ಅಂತ ಅನಿಸ್ತು. ಅಂದ್ರೆ ಒಂದು ಕ್ರೈನು ಮತ್ತು ಒಂದು 2 JCB ಯೂಸ್ ಮಾಡ್ಕೊಂಡು ಆ ಕಲ್ಲನ್ನ ಮತ್ತೆ ವಾಪಸ್ ಎತ್ತಿ ಇಡೋ ಪ್ರಯತ್ನವನ್ನ ಮಾಡಿದ್ರು. ಅಲ್ಲ, ಅವತ್ತು ನಾವು ಚಿಕ್ಕವರಿದ್ದಾಗ ಕಲ್ಲು ಎತ್ತಿಡುವಾಗ್ಲೂ ಇದೇ ಸರ್ಕಸ್ಸೇ ಮಾಡಿದ್ರು, ಇದೇ ರೀತಿ crane ನಲ್ಲಿ ಅದನ್ನ ಹೌದು. ಇವತ್ತು ಅದು ತೆಗೆದಿಡುವಾಗ್ಲೂ ಗೊತ್ತಾಗ್ತಾ ಇತ್ತು ತುಂಬಾ ವೈಟ್ ಇದೆ ಆ ಕಲ್ಲು ಅಂತ. ಅದ್ರ ಭಾರ ಏನಾದ್ರು ನಿಮ್ಗೆ ಗೊತ್ತಾ? ಏನ್ ಕಲ್ಲು ಅದು, ಏನ್ ಗ್ರಾನಿ ಅದು ಏನಾದ್ರು? ಇಲ್ಲ ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಓಕೆ. ಬಟ್ ಅದು ಒಂದು ಮಾರ್ಬಲ್ ಸ್ಟೋನ್, ಅದು ಹೌದೌದು, ಅದು ಮಾರ್ಬಲ್ ಗ್ರಾನೈಟ್ ಅನ್ನೋದು ಪಾಲಿಶ್ ಮಾಡೋದು, ಸಿಂಗಲ್ ಸ್ಟೋನ್. ಆ ನಂತರ ಸರ್ ಈಗ ನಮಗೆಲ್ಲ ಕುತೂಹಲ, ಆ ಕಲ್ಲು ಎಲ್ಲಿ ಹಾಕಿರ್ಬೋದು ಅಂತ, ಎಲ್ಲಿ ಹೋಗಿರ್ಬೋದು, ಈಗ ಎಲ್ಲಿ ಅದನ್ನ ಇಡೋ ಪ್ರಯತ್ನ ಮಾಡಿದ್ರು ಅಥವಾ ಭಟ್ಕಳದೊಂದು ನೆನಪಿಗಾಗಿ ಏನಾದ್ರು ಎಲ್ಲಾರು ಇಡುವಂತ ಪ್ರಯತ್ನ ಏನು ಅದನ್ನ ಪುರಸಭೆಯವರು ಶೋ ಮಾಡೋದಾಗ್ಲಿ ಅಥವಾ ಇರ್ಬೋದು, ಸಂರಕ್ಷಣೆ ಮಾಡೋದಾಗ್ಲಿ, ಈ ತರದೆಲ್ಲ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅದರ ಬಗ್ಗೆ ಮಾಹಿತಿ ಇಲ್ಲ. ಓಕೆ 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 ಸರ್. ಮತ್ತೆ ನೀವು ನೇರವಾಗಿ ಸಾಕ್ಷಿಯಾಗಿದ್ರಿ ಅವತ್ತು, ಅಂದ್ರೆ ಆ ಕಾರ್ಯಕ್ರಮದಲ್ಲೂ ತಾವು ಭಾಗಿಯಾಗಿದ್ರಿ. ಆ ಫೋಟೋದಲ್ಲಿ ನೋಡಿದಾಗ ತಾವು ಕೂಡ ಅಲ್ಲಿದ್ರಿ, ಪತ್ರಿಕಾ ವರದಿಗಾರರಾಗಿದ್ರಿ ನೀವು. ಆ ಟೈಮಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ಯಾವ ಪತ್ರಿಕೆಯಲ್ಲಿ ಇದ್ರಿ ಸರ್ ಅವಾಗ? ಕನ್ನಡಪ್ರಭ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ಕೆಲಸ, 2 ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್. ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನೀವು ನಮ್ಮ ಜೊತೆ ಬಂದು ಎಲ್ಲರ ಭಾವನೆಗೆ ಸಂಬಂಧಪಟ್ಟಂತ ಒಂದು ವಿಚಾರದ ಬಗ್ಗೆ, ನಮ್ಮ ಸರ್ಕಲ್ ಬಗ್ಗೆ ಒಂದಷ್ಟು ವಿಷಯಗಳನ್ನ, ಯಾರಿಗೂ ಗೊತ್ತಿಲ್ಲದಿರುವಂತ ವಿಚಾರ ಅಂತ ನಾನು ಅನ್ಕೋತೀನಿ. ತುಂಬಾ ಜನಕ್ಕೆ ಈ ವಿಷಯಗಳು ಗೊತ್ತಿಲ್ಲ, ಬಟ್ ಸಾಕಷ್ಟು ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಆ ಸಲುವಾಗಿ ನಿಮಗೆ ನಮ್ಮ ಸಮಯ ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ನಮ್ಮ ಚಾನಲ್ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ತಮಗೂ ಕೂಡ ಅವಕಾಶ ಕೊಟ್ಟಂತ ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಸರ್ಕಲ್ನ ಕುರಿತಾದ, ಅದರ ಇತಿಹಾಸದ ಕುರಿತಾದ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.